ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಧಾರ್ ಸೀಡಿಂಗ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ನಾವು ಆಧಾರ್ ಸೀಡಿಂಗ್ ಮಾಡಿಸೋದಂತಂದರೆ ನಾವು ಬ್ಯಾಂಕಿಗೆ ಹೋಗಿ ಆಧಾರ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಆಧಾರ್ ಸೀಡಿಂಗ್ ಮಾಡಿಸ್ತೀವಿ. ಈಗ ನಾನು ಆನ್ಲೈನಲ್ಲೇ ಹೇಗೆ ಆಧಾರ್ ಸೀಡಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೂಗಲ್ ಸರ್ಚ್ ಬಾರಲ್ಲಿ ಹೋಗಿ NPCI ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಂದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ವೆಬ್ಸೈಟ್ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕನ್ಸ್ಯೂಮರ್ ಅಂತ ಹೋಗಿ ಇಲ್ಲಿ ಬೇಸ್ ಭಾರತ್ ಆಧಾರ್ ಸೀಡಿಂಗ್ ಎನೇಬ್ಲರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದಾಗ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಿರಿ ಅಂತಂದರೆ, ನಿಮ್ಮ ಆಧಾರ್ ಕಾರ್ಡಿಗೆ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೋ ಇಲ್ಲ ಇದನ್ನು ಚೆಕ್ ಮಾಡಿ. ಗೆಟ್ ಆಧಾರ್ ಮ್ಯಾಪ್ಡ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ಆಧಾರ್ ನಂಬರ್ನ ಟೈಪ್ ಮಾಡಿ, ಇಲ್ಲಿ ಕ್ಯಾಪ್ಷನ್ನ ಟೈಪ್ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ, ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದೇ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಸಪೋಸ್ ನಾನು ಈಗ ಇಲ್ಲಿ ಟೈಪ್ ಮಾಡಿದಾಗ, ನಮ್ಮ ಆಧಾರ್ ಕಾರ್ಡ್ ಟೈಪ್ ಮಾಡಿದಾಗ, ಇಲ್ಲಿ ಕ್ಯಾಪ್ಷನ್ನ ಟೈಪ್ ಮಾಡಿದಾಗ ನನಗೆ ಏನಂತ ಗೊತ್ತಾಗುತ್ತೆ, ನನ್ನ ಆಧಾರ್ ಕಾರ್ಡಿಗೆ ಯಾವುದೇ ಥರದ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತ ಗೊತ್ತಾದಾಗ ಇಲ್ಲಿ ಜಸ್ಟ್ ಏನಿಲ್ಲ, ಮತ್ತೆ ಈ ಥರ ಫಸ್ಟ್ ರಿಕ್ವೆಸ್ಟ್ ಫಾರ್ ಆಧಾರ್ ಸೀಡಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಸೀಡಿಂಗ್ ಅಂತ ಬರುತ್ತೆ, ಇಲ್ಲಿ ಡಿ ಸೀಡಿಂಗ್ ಅಂತ ಬರುತ್ತೆ. ಸಪೋಸ್ ಇಲ್ಲಿ ಸೀಡಿಂಗ್ ಅಂತ ಕ್ಲಿಕ್ ಮಾಡಿದಾಗ ಈ ಥರ 3 ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಡಿ ಸೀಡಿಂಗ್ ಅಂತ ಕ್ಲಿಕ್ ಮಾಡಿದಾಗ ಈ ಥರ ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ಡಿ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡಿದಾಗ ಏನಂತಂದರೆ, ಸಪೋಸ್ ನನ್ನ 2-3 ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ನಾನು ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಆ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡು. ನಾನು ಈ ಅಕೌಂಟ್ನ ಯೂಸ್ ಮಾಡ್ತಿಲ್ಲ, ಅದರಿಂದ ನಾನು ಬೇರೆ ಅಕೌಂಟಿಗೆ ಆಧಾರ್ ಸೀಡಿಂಗ್ ಮಾಡಬೇಕಂತ ಪಕ್ಷದಲ್ಲಿ ಈ ಡಿ ಸೀಡಿಂಗ್ನ ಸೆಲೆಕ್ಟ್ ಮಾಡಿ ಅಷ್ಟೇ. ಇಲ್ಲಿ ಏನಿಲ್ಲ, ಜಸ್ಟ್ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ, ಜಸ್ಟ್ ಬ್ಯಾಂಕ್ ಅಕೌಂಟ್ ಯಾವುದು ಬ್ಯಾಂಕ್ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿ, ಜಸ್ಟ್ ಅದರ ಅಕೌಂಟ್ ನಂಬರ್ನ ಮತ್ತೊಂದು ಸತಿ ಅಕೌಂಟ್ ನಂಬರ್ನ ಟೈಪ್ ಮಾಡಿ, 2 ಚೆಕ್ ಬಾಕ್ಸ್ನ ಟಿಕ್ ಮಾಡಿ, ಜಸ್ಟ್ ಕ್ಯಾಪ್ಚರ್ನ ಟೈಪ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ಆ ಪ್ರೋಸೆಸ್ ಆಗುತ್ತೆ. ನೀವು ಯಾವ ಅಕೌಂಟಿಗೆ ಆಧಾರ್ ಡಿ ಸೀಡಿಂಗ್ ಮಾಡಬೇಕಂತಿದ್ರಲ್ಲ ಆ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡಿದಾಗ, ಇಲ್ಲಿ ಸಪೋಸ್ ನನ್ನ ಆಧಾರ್ ಕಾರ್ಡಿಗೆ ಯಾವುದೇ ಥರದ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತ ಪಕ್ಷದಲ್ಲಿ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಫ್ರೆಶ್ ಸೀಡಿಂಗ್ ಅಂದರೆ ನಾನೇನು ಹೇಳಿದೆ, ನನ್ನ ಆಧಾರ್ ಕಾರ್ಡಿಗೆ ಯಾವುದೇ ಥರ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ. ಸಪೋಸ್ ನಾನು ಒಂದು ಮೈನರ್ ಅಕೌಂಟ್ ಮಾಡಿದ್ದಿದ್ರೆ ಆ ಮೈನರ್ ಅಕೌಂಟಿಗೆ ಒಂದೊಂದ್ಸತಿ ಆಧಾರ್ ಸೀಡಿಂಗ್ ಆಗಿರಲ್ಲ. ಅವಾಗ ನಾನು ಏನು ಮಾಡ್ತೀನಿ, ಈ ಫ್ರೆಶ್ ಸೀಡಿಂಗ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಆಧಾರ್ ನಂಬರ್ನ ಟೈಪ್ ಮಾಡ್ತೀನಿ. ಇಲ್ಲಿ ಬ್ಯಾಂಕ್ ಇದ್ದಾವೆ, ಈ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ, ಯಾವ ಬ್ಯಾಂಕ್ ಅಕೌಂಟಿಗೆ ನೀವು ಆಧಾರ್ ಸೀಡಿಂಗ್ ಮಾಡಬೇಕಂತಿದ್ದೀರಾ ಆ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿ. ಆ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿ, ಜಸ್ಟ್ ಆ ಬ್ಯಾಂಕ್ ಅಕೌಂಟ್ನ ಟೈಪ್ ಮಾಡಿ, ಅಕೌಂಟ್ ನಂಬರ್ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಸೆಲೆಕ್ಟ್ ಮಾಡಿ, 2 ಚೆಕ್ ಬಾಕ್ಸ್ನ ಟಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿಬಿಟ್ರೆ ಪ್ರೊಸೀಡ್ ಅಂತ ಕೊಟ್ಟರೆ ಒಂದು 3-5 ನಿಮಿಷದಲ್ಲಿ ಅದು ನೀವು ಯಾವ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಮಾಡಬೇಕಂತಿದ್ದೀರಲ್ಲ ಆ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಮೂಮೆಂಟ್ ವಿತ್ ಇನ್ ದ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್. ಸಪೋಸ್ ನನ್ನ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂತ ತಿಳ್ಕೊಳ್ಳಿ. ಕೆನರಾ ಬ್ಯಾಂಕಲ್ಲಿ ನನ್ನ 2 ಅಕೌಂಟ್ ಇದ್ದಾವೆ. ನನಗೆ ಕೆನರಾ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಆ ಬ್ಯಾಂಕ್ ಅಕೌಂಟ್ ಬಿಟ್ಟು ಬೇರೆ ಬ್ಯಾಂಕ್ ಅಕೌಂಟಿಗೆ ನಾನು ಆಧಾರ್ ಸೀಡಿಂಗ್ ಮಾಡಬೇಕು. ಆ ಪಕ್ಷದಲ್ಲಿ ಮಾತ್ರ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿ, ಆ ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಅದೇ ಅಕೌಂಟ್ ನಂಬರ್ನ ಟೈಪ್ ಮಾಡಿ, ಕನ್ಫರ್ಮ್ ಅಕೌಂಟ್ ನಂಬರ್ನ ಟೈಪ್ ಮಾಡಿ, ನೆಕ್ಸ್ಟ್ ಚೆಕ್ ಬಾಕ್ಸ್ನ 2 ಟಿಕ್ ಮಾಡಿ, ನೆಕ್ಸ್ಟ್ ಕ್ಯಾಪ್ಚರ್ನ ಟೈಪ್ ಮಾಡಿ, ನೆಕ್ಸ್ಟ್ ಪ್ರೊಸೀಡ್ ಕೊಡಿ. ಆ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಆಪ್ಷನ್ದಲ್ಲಿ ಮೂಮೆಂಟ್ ಫ್ರಮ್ ಒನ್ ಬ್ಯಾಂಕ್ ಟು ಅದರ್ ಬ್ಯಾಂಕ್ ಅಂತ ಬರುತ್ತೆ. ಸಪೋಸ್ ನನ್ನ ಯಾವುದೋ ಒಂದು ಬ್ಯಾಂಕಲ್ಲಿ, ನನ್ನ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇದೆ, ಅದಕ್ಕೆ ಆಧಾರ್ ಸೀಡಿಂಗ್ ಆಗಿದೆ. ನಾನು ಏನು ಮಾಡಬೇಕು, ಕರ್ನಾಟಕ ಬ್ಯಾಂಕಿಂದ ಕೆನರಾ ಬ್ಯಾಂಕಿಗೆ ಶಿಫ್ಟ್ ಮಾಡಬೇಕು. ನನ್ನ ಆಧಾರ್ಗೆ ಬೇರೆ ಒಂದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕು. ಅವಾಗ ಏನು ಮಾಡ್ತೀರಾ, ಇಲ್ಲಿ ಮೂಮೆಂಟ್ ಫ್ರಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಇದೆಯಲ್ಲ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ನೆಕ್ಸ್ಟ್ ಆಧಾರ್ ನಂಬರ್ನ ಟೈಪ್ ಮಾಡಿ, ಯಾವ ಬ್ಯಾಂಕ್ ಅಕೌಂಟಿಂದ ಮೂವ್ಮೆಂಟ್ ಆಗಬೇಕಂತಿದ್ರಲ್ಲ ಫಸ್ಟ್ ಆ ಬ್ಯಾಂಕ್ ನಾನು ಹೇಳ್ದಂಗೆ ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಇದೆ,
ಅಲ್ಲಿ ನಾನು ಏನು ಮಾಡ್ತೀನಿ, ಹಾಗಾಗಿ ನಾನು ಆ ಕರ್ನಾಟಕ ಬ್ಯಾಂಕು, ಇಲ್ಲಿ ಯಾವ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಬ್ಯಾಂಕ್ ಆಫ್ ಇಂಡಿಯಾನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಅಕೌಂಟ್ ನಂಬರ್ನ ಟೈಪ್ ಮಾಡ್ತೀನಿ, 2 ಚೆಕ್ ಬಾಕ್ಸ್ನ ಟಿಕ್ ಮಾಡ್ತೀನಿ, ನೆಕ್ಸ್ಟ್ ಕ್ಯಾಪ್ಚರ್ನ ಟೈಪ್ ಮಾಡ್ತೀನಿ, ನೆಕ್ಸ್ಟ್ ಪ್ರೊಸೀಡ್ ಕೊಡ್ತೀನಿ. ಅದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಪ್ರೊಸೆಸ್ಸು. ಇಲ್ಲಿ ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡಿಗೆ ನೀನು ಈ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದಾಗ, ಸೀಡಿಂಗ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದಾಗ ಸೀಡಿಂಗ್ ಆಗಿದೆನೋ ಇಲ್ಲೋ ಅನ್ನೋದಕ್ಕೆ ಇಲ್ಲಿ ಚೆಕ್ ಯುವರ್ ಸರ್ವಿಸ್ ಸ್ಟೇಟಸ್ ಅಂತ ಬರುತ್ತೆ. ಈ ಚೆಕ್ ಮತ್ತೊಂದು ಸತಿ ಬೇಕಾದರೆ ಆಧಾರ್ ನಂಬರ್ನ ಟೈಪ್ ಮಾಡಿ ನೀವು ಚೆಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದು ಲಿಂಕ್ ಆಗಿದೆನೋ, ಈ ಪ್ರೊಸೀಜರ್ನ ಕಂಪ್ಲೀಟ್ ಆಗಿದೆನೋ ಇಲ್ಲೋ ಅಂತಂದು ಈ ಒಂದು ಆಪ್ಷನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಗೆಟ್ ಆಧಾರ್ ಮ್ಯಾಪ್ಡ್ ಸ್ಟೇಟಸ್, ನೀವು ಮತ್ತೊಂದು ಸತಿ ಲಾಗಿನ್ ಮಾಡಿ ಈ ಥರ ಆಧಾರ್ ನಂಬರ್ ಹೊಡೆದು ಜಸ್ಟ್ ಕ್ಯಾಪ್ಚರ್ನ ಟೈಪ್ ಮಾಡಿ ನೋಡಿದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಇಲ್ಲಿ ಆಧಾರ್ ಮ್ಯಾಪ್ಡ್ ಹಿಸ್ಟ್ರಿ ಅಂತ ತೋರಿಸುತ್ತೆ, ಆಧಾರ್ ಮ್ಯಾಪಿಂಗ್ ಹಿಸ್ಟ್ರಿ. ನಿಮ್ಮ ಆಧಾರ್ ಕಾರ್ಡಿಗೆ 1-2-3 ಸತಿ ಈ ಬ್ಯಾಂಕ್ ಬೇಡ ಅಂತ 1-2-3 ಸತಿ ಲಿಂಕ್ ಮಾಡೋದು ತೆಗೆಯೋದು ಈ ಥರ ಮಾಡಿರ್ತೀರ. ಯಾವ್ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ದೀರಾ, ಯಾವ್ಯಾವ ಬ್ಯಾಂಕ್ ಅಕೌಂಟ್ನ ಡಿಲಿಂಕ್ ಮಾಡಿದ್ದೀರಾ, ಇವೆಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಮತ್ತೆ ಈ ಪೇಜಿಗೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಪ್ರೊಸೀಜರ್ನ ನೀವು ಕೇವಲ 8 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ಮತ್ತೊಂದು ಸತಿ ಲಾಗಿನ್ ಮಾಡಬೇಕಾಗುತ್ತೆ.